ಇಸ್ರೇಲ್ ಇರಾನ್ ಯುದ್ಧದ ನೇರ ಎಫೆಕ್ಟ್ ಭಾರತದ ಮೇಲೆ ತಟ್ತಾ ಇದೆ. ಏನದು ಎಫೆಕ್ಟ್ ಅಂತ ನೋಡ್ತಾ ಹೋಗೋದಾದ್ರೆ LPG ಸಿಲಿಂಡರ್ ದುಬಾರಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಎನ್ನುವುದನ್ನು ನೀವು ಗಮನಿಸಬೇಕಾಗುತ್ತೆ. ಭಾರತದಲ್ಲಿ LPG ಸಿಲಿಂಡರ್ ದರ ಏರಿಕೆಯ ಬರೆ ತಟ್ತಾ ಇದೆ, ಅದು ಕೂಡ ಯುದ್ಧದಿಂದ. LPG ಸಿಲಿಂಡರ್ ದುಬಾರಿ ಆಗ್ತಾ ಇದೆ. ಭಾರತದಲ್ಲಿ LPG ಸಿಲಿಂಡರ್ ದರ ಏರಿಕೆಯ ಬರೆ ಗ್ರಾಹಕರಿಗೆ. ಗೃಹ ಬಳಕೆಯ ಸಿಲಿಂಡರ್ ದರ 60 ರೂಪಾಯಿ ಏರಿಕೆ ಆಗುತ್ತೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ 115 ರೂಪಾಯಿ ಹೆಚ್ಚು. ಇನ್ನೊಂದು ಕಡೆಯಲ್ಲಿ ಬೆಲೆ ಏರಿಕೆಯ ಬರೆ ನಡುವೆ ದೇಶದ ಜನರಿಗೆ ಬಿಗ್ ಶಾಕ್ ಎದುರಾಗಿದೆ. ಇಂದಿನಿಂದಲೇ LPG ಸಿಲಿಂಡರ್ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ 1 ವಾರ ಕಳಿತು. ಏನು ಎಫೆಕ್ಟ್ ಭಾರತದ ಮೇಲೆ ಆಗಬಹುದು, ಏನೆಲ್ಲ ಪರಿಣಾಮಗಳು ನಮ್ಮ ದೇಶದ ಮೇಲೆ ಬೀರಬಹುದು, ಹೀಗೆ ಅನೇಕ ಲೆಕ್ಕಾಚಾರಗಳು ಆಗ್ತಾ ಇತ್ತು. ಆದರೆ 1 ವಾರದಲ್ಲೇ LPG ಸಿಲಿಂಡರ್ ದುಬಾರಿ ಆಗ್ತಾ ಇದೆ, ದುಬಾರಿ ಆಗಿದೆ. ಪರಿಷ್ಕೃತ ದರ ಇವತ್ತಿನಿಂದಲೇ ಜಾರಿಗೆ ಬರುತ್ತೆ. ಗಮನಿಸ್ತಾ ಹೋಗೋದಾದ್ರೆ ಗೃಹ ಬಳಕೆಯ ಸಿಲಿಂಡರ್ಗೆ 60 ರೂಪಾಯಿ ಹೆಚ್ಚಳ ಆಗುತ್ತೆ. ಇತ್ತ ವಾಣಿಜ್ಯ ಬಳಕೆ ಅಂತ ಹೇಳಿದ್ರೆ ಹೋಟೆಲ್ಗಳಲ್ಲಿ ಬಳಸುವಂಥ 19 kgಯ ಸಿಲಿಂಡರ್ನ ಬೆಲೆ ಹೆಚ್ಚಳ ಆಗಿದೆ ಎನ್ನುವುದನ್ನು ನೀವಿಲ್ಲಿ ನೋಡಬೇಕು. 115 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಯುದ್ಧದ ಎಫೆಕ್ಟ್ ಭಾರತದ ಮೇಲೂ ತಟ್ಟುತ್ತೆ ಎನ್ನುವಂಥದ್ದು ಎಲ್ರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಗೊತ್ತಿತ್ತು. ಆದರೆ ಇಷ್ಟು ಬೇಗ LPG ದರ ಪರಿಷ್ಕರಣೆ ಆಗುತ್ತೆ ಅಂತೇಳಿ ಯಾರೂ ಕೂಡ ಭಾವಿಸಿರಲಿಲ್ಲ. ಮುಂದೆ ಏನೆಲ್ಲ ಆಗಬಹುದು ಇದರಿಂದ? ಈಗ LPG ದರ ದುಬಾರಿ ಆಗಿದೆ, ಹಾಗೆಯೇ ಹೋಟೆಲ್ನವರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ಬೋದು. ಹೀಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್ತು, ಪ್ರತಿ ಬಾರಿ LPG ದರವನ್ನು ಹೆಚ್ಚಳ ಮಾಡಿದಾಗ ಕೇಂದ್ರ ಸರ್ಕಾರ 20 ರೂಪಾಯಿ ಇಲ್ಲ 30 ರೂಪಾಯಿ, ಜಾಸ್ತಿ ಅಂದರೆ ದುಬಾರಿ ಅಂದರೂ ಕೂಡ 50 ರೂಪಾಯಿ ಮಾಡ್ತಾಯಿದ್ರು. ಇನ್ನು ವಾಣಿಜ್ಯ ಏನು LPG ಮೇಲೆ ಒಂದು 100 ರೂಪಾಯಿ ಅಷ್ಟು ಮಾಡ್ತಾಯಿದ್ರು. ಅಷ್ಟನ್ನು ಹೊರತುಪಡಿಸಿದ್ರೆ ಬೇರೆ ಹೆಚ್ಚುವರಿಯಾಗಿ ದುಬಾರಿಯಾಗಿ ಮಾಡೋದಕ್ಕೆ ಸಾಧ್ಯವಾಗ್ತಾಯಿಲ್ಲ. ಆದರೆ ಅಮೇರಿಕ, ಇರಾನು ಮತ್ತು ಇಸ್ರೇಲ್ ಈ 3 ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೀತಾ ಇರೋದ್ರಿಂದ ಅಲ್ಲಿಂದ ಜಲಮಾರ್ಗದಿಂದ ಏನು LPGಯನ್ನು ಇರಾನ್ನಿಂದ ನಮ್ಮ ರಾಷ್ಟ್ರಕ್ಕೆ ಬರಬೇಕಾಯಿತು, ಆ ಜಲಮಾರ್ಗ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಯಾಕೆ ಅಂತಂದರೆ ನೌಕಾನೆಲೆಗಳಿಂದಲೂ ಕೂಡ ನಿರಂತರವಾಗಿ ಕ್ಷಿಪಣಿಗಳ ದಾಳಿಯನ್ನು ಮಾಡ್ತಿದ್ದಾರೆ. ಈ ಕಾರಣದಿಂದಾಗಿ ಆ ನೌಕಾನೆಲೆಗಳಿಂದ ಆ ಒಂದು ಏನು ಜಲಮಾರ್ಗದಿಂದ ಏನು LPG ಗ್ಯಾಸನ್ನು ಇಲ್ಲಿಗೆ ರಫ್ತನ್ನು ಮಾಡ್ಕೊಳ್ತಾರೋ, ಆ ರಫ್ತನ್ನು ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಆ ಯುದ್ಧದ ಜಾಗದಲ್ಲಿ ಏನಾದರೂ ದೊಡ್ಡ ಏನು ಹೊಡೆತ ಏನಾದರೂ ಆದರೆ, ಯಾವುದಾದ್ರೂ ಕ್ಷಿಪಣಿ ಏನಾದರೂ ಸ್ಫೋಟ ಆದರೆ ದೊಡ್ಡ ಮಟ್ಟದ ಅನಾಹುತ ಆಗುತ್ತೆ. ಇಡೀ ವಿಶ್ವವೇ ಹಾಳಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಕಾರಣದಿಂದಾಗಿ ಇರಾನು ಮತ್ತು ಇಸ್ರೇಲ್ನಿಂದ ಬರ್ತಿದ್ದಂಥ ಏನು ಜಲಮಾರ್ಗದಲ್ಲಿ ಏನಿದೆ ಗ್ಯಾಸು, ಅದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕಾರಣದಿಂದಾಗಿ ನಮ್ಮ ದೇಶದಲ್ಲಿರುವಂಥ ಏನು LPG ಏನು ತಯಾರಿಕಾ ಘಟಕಗಳು, ಅದೇ ರೀತಿಯಲ್ಲಿ ಕೂಡ ಸರಬರಾಜು ಘಟಕಗಳವರು ಏಕಾಏಕಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ. ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕಾರಣದಿಂದಾಗಿ ಏನು ಭಾರತ್ ಗ್ಯಾಸ್ ಆಗಿರ್ಬೋದು, LPG ಆಗಿರ್ಬೋದು, ಇವ್ರು ಯಾರು ಕೂಡ ಮನೆಗಳು ಕೂಡ ಸಿಲಿಂಡರನ್ನು ಏನು ಎಲ್ಲ ಒಂದು ಕಡೆ ಸರಬರಾಜನ್ನು ಮಾಡ್ತಲ್ಲ, ಹೋಟೆಲ್ ಉದ್ಯಮಕ್ಕೂ ಕೂಡ ಕೊಡ್ತಾ ಇಲ್ಲ, ವಾಣಿಜ್ಯ ಬಳಕೆಗಳು ಕೂಡ ಸಿಲಿಂಡರನ್ನು ಕೊಡ್ತಾ ಇಲ್ಲ. ಆದರೆ ಇದ್ದಕ್ಕಿದ್ದಂತೆ ಇವರೆಲ್ಲರೂ ಕೂಡ ಮಾಲೀಕರೆಲ್ಲ ಮಾತಾಡಿಕೊಂಡು ಯುದ್ಧದ ನೆಪದಲ್ಲಿ ಏಕಾಏಕಿ ಹೋಗಿ ಒಂದು ದರವನ್ನು ಹೆಚ್ಚಳ ಮಾಡೋದಕ್ಕೆ 100 ರೂಪಾಯಿ ಹೆಚ್ಚಳ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ LPGಯನ್ನು ನಿಲ್ಲಿಸುವಂತಿಲ್ಲ, ಪ್ರತಿಯೊಬ್ಬರು ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಬೇಕಂತ ಹೇಳ್ಬಿಟ್ಟು ನಿನ್ನೆ ಮಧ್ಯರಾತ್ರಿಯಲ್ಲಿ ಎಸ್ಮಾವನ್ನು ಜಾರಿಯನ್ನು ಮಾಡಲಾಗಿದೆ. ಆ ಒಂದು ಎಸ್ಮಾವನ್ನು ಏನು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯವನ್ನು ಮಾಡಿ ಯಾರಾದರೂ ಸಿಲಿಂಡರನ್ನು ಕೊಟ್ಟಿಲ್ಲ ಅಂತಂದರೆ ನೇರವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ದೂರನ್ನು ಕೂಡ ಕೊಡುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಏನು ಮನೆ ಮಾಲೀಕರಾಗಿರ್ಬೋದು, ಅದೇ ರೀತಿಯಲ್ಲಿ ಹೋಟೆಲ್ ಉದ್ಯಮ ಆಗಿರ್ಬೋದು, ವಾಣಿಜ್ಯ ಬಳಕೆ ಆಗಿರ್ಬೋದು, ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ LPGಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡಲೇಬೇಕು. ಒಂದು ವೇಳೆ ಸಿಕ್ಕಿಲ್ಲ ಅಂತಂದರೆ ಅವರ ವಿರುದ್ಧ ಎಸ್ಮಾ ಜಾರಿಯನ್ನು ಮಾಡಿ ಅದರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಕೇವಲ ಏನು ಭಾರತಕ್ಕೆ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ತಿದೆ ಅಂತಂದರೆ, ಇಡೀ ಭಾರತದಲ್ಲಿ ಸುಮಾರು 80ಕ್ಕಿಂತ ಹೆಚ್ಚು % ಜನ ಇವತ್ತು ಸಿಲಿಂಡರ್ ಮೇಲೆ ಅವಲಂಬಿತರಾಗಿದ್ದಾರೆ. ಯಾರು ಕೂಡ ಸೌದೆಯಲ್ಲಿ ಈಗ ಆಹಾರವನ್ನು ಕೂಡ ಮಾಡ್ಕೊಳ್ತಾ ಇಲ್ಲ, ವಾಣಿಜ್ಯ ಬಳಕೆಯಲ್ಲೆಲ್ಲ ಕೂಡ ಸಿಲಿಂಡರ್ ಬಳಕೆ ಮಾಡಲಾಗಿದೆ. ಹೋಟೆಲ್ ಉದ್ಯಮ ಅಂತೂ ಸಂಪೂರ್ಣವಾಗಿ 100ಕ್ಕೆ 100% ಸಿಲಿಂಡರ್ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಡೀ ಆಹಾರದ ಪರಿಸ್ಥಿತಿ ಜೊತೆ ವ್ಯವಸ್ಥೆ ಜೊತೆ ಈ ಬೇರೆ ಇನ್ನಿತರ ಮೂಲಗಳ ವ್ಯವಸ್ಥೆನೂ ಕೂಡ ಅಲ್ಲೋಲ ಕಲ್ಲೋಲ ಆಗುವಂಥ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನು ಈ
ಮೂರು ರಾಷ್ಟ್ರಗಳು ಯಾವಾಗ ಯುದ್ಧವನ್ನು ನಡೆಸ್ತಾರೋ ಅಲ್ಲಿವರೆಗೂ ಕೂಡ ಸಿಲಿಂಡರ್ನ ಸಂಕಷ್ಟ ಕೂಡ ನಮ್ಮ ಭಾರತಕ್ಕೆ ತಟ್ಟುತ್ತೆ. ಆರ್ಥಿಕ ಪರಿಸ್ಥಿತಿ ಕೂಡ ಹದಗೆಟ್ಟಿದೆ. ಈಗಾಗಲೇ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 100ಕ್ಕಿಂತ ರೂಪಾಯಿಗಿಂತ ಇಳಿಕೆ ಆಗಿದೆ. ಈ ಕಾರಣದಿಂದಾಗಿ ಆರ್ಥಿಕ ಪರಿಸ್ಥಿತಿಯನ್ನ ಅಥವಾ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಈಗ ಎಸ್ಮಾವನ್ನ ಏನು ಸಿಲಿಂಡರ್ ಮೇಲೆ ಈಗ ಜಾರಿ ಅಂತಂದಿದೆ. ಹೀಗಾಗಿ ಯಾವ ರೀತಿಯಾಗಿ ಸಿಲಿಂಡರ್ಗಳನ್ನ ಸರಬರಾಜನ್ನ ಮಾಡ್ತಾರೆ ಅಂತ ಕಾದು ನೋಡ್ಬೇಕಿದೆ ಸಂಪತ್. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.